ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಾನು ಒಂದಷ್ಟು ಟಿಪ್ಸ್ಗಳನ್ನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಯೋಚನೆ ಅಂದ್ರೆ ನಾವು ನಮ್ಮ ಸ್ಕಿನ್ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ. ಸೊ ಈ ಒಂದು ನಾರ್ಮಲ್ ಸ್ಕಿನ್ ಅವ್ರಿಗೆ ಮತ್ತೆ ಆಯಿಲ್ ಸ್ಕಿನ್ ಅವ್ರಿಗೆ ಓಕೆ, ಬಟ್ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾನೇ ಸಫರ್ ಆಗ್ತೀವಿ ಎಲ್ಲರೂ ಕೂಡ ಈ ಒಂದು ವಿಂಟರ್ ಸೀಸನ್ ಅಲ್ಲಿ. ಸೊ ಅಂತವರಿಗೆ ಒಂದಷ್ಟು ಟಿಪ್ಸ್ ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಇಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು. ನನ್ನ ಮೊದಲಿನ ಟಿಪ್ ಬಂದು ಅತಿ ಹೆಚ್ಚು ನೀರನ್ನ ಕುಡಿಯುವಂಥದ್ದು. ಈ ಒಂದು ವಿಂಟರ್ ಸೀಸನ್ ಅಲ್ಲಿ ನಾವು ಜಾಸ್ತಿ ನೀರು ಕುಡಿಯೋದೇ ಇಲ್ಲ. ತುಂಬಾ ಥಂಡಿ ಇರುತ್ತೆ, ಹೊರಗಡೆ ಎಲ್ಲ ಕೋಲ್ಡ್ ಇರೋದ್ರಿಂದ ನಮ್ಗೆ ಏನನ್ಸುತ್ತೆ, ನೀರು ಕುಡಿಲಿಕ್ಕೆ ಮನ್ಸಾಗಲ್ಲ, ಬೇಡಪ್ಪ ನೀರು ಒಂಥರ ಕುಡುಕುಡು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಕುಡಿಬೇಕು ಅಂತ 1 ಲೋಟ ನೀರನ್ನ ಎತ್ಕೊಂತೀವಿ, ಅದರಲ್ಲಿ ಅರ್ಧ ಕುಡಿದು ಅರ್ಧ ಹಾಗೆ ಇಟ್ಬಿಡ್ತೀವಿ. ಸೊ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ವಿಂಟರ್ ಸೀಸನ್ ಅಲ್ಲಿ ನಮ್ಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ದೇಹಕ್ಕೆ. ಹಂಗಾಗಿ ನಾವು ಆದಷ್ಟು ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಹಾಗೇನೆ ನಮ್ಮ ದೇಹಕ್ಕೆ ಬೇಕಾದ ನೀರಿನ ಅಂಶ ಕೂಡ ಅದರಿಂದ ಸಿಗುತ್ತೆ. ಸೊ ಹಂಗಾಗಿ ಅತಿ ಹೆಚ್ಚು ನೀರನ್ನ ಕುಡಿಯಿರಿ. ನೀರನ್ನ ನಾವು ಜಾಸ್ತಿ ಕುಡಿಲಿಕ್ಕೆ ಆಗಲ್ಲ, ಹಾಗಾಗಿ ನಾವು ಆದಷ್ಟು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿ ಕುಡಿಯೋದ್ರಿಂದ ನಾವು ಜಾಸ್ತಿ ನೀರನ್ನ ಕೂಡ ಕುಡಿಬಹುದು. ಕೋಲ್ಡ್ ಇರೋದ್ರಿಂದ ಜಾಸ್ತಿ ನೀರು ಕುಡಿಯಕ್ಕಾಗಲ್ಲ ಅಲ್ವಾ? ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿ ಕುಡಿಬೇಕಾಗತ್ತೆ. ಅಥವಾ ಒಂದು ನೀರನ್ನ ಕಾಯಿಸಿ ಒಂದು ಫ್ಲಾಸ್ಕ್ಗೆ ಹಾಕಿ ಇಟ್ಕೊಳ್ಳಿ. ಸೊ ಅದರಿಂದ ನೀರು ರೆಡಿ ಇರೋದ್ರಿಂದ ನಮ್ಗೆ ಕುಡಿಯೋಕೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅವಾಗ ನಾವು ಕೆಲಸ ಮಾಡ್ತಾ ನೀರನ್ನ ಎತ್ಕೊಂಡು ಕುಡಿಬಹುದು. ಸೊ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ. ಸೊ ಅದರಿಂದ ನಿಮ್ಗೆ ಬಿಸಿ ನೀರು ಇನ್ಸ್ಟೆಂಟ್ ಆಗಿ ಸಿಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಹೋಗಿ ನೀರನ್ನ ಕುಡಿತಾ ಇರ್ಬೋದು. ಸೊ ಹಂಗಾಗಿ ನಮ್ಮ ಒಂದು ಸ್ಕಿನ್ ಗ್ಲೋ ಆಗಿರುತ್ತೆ. ಈ ರೀತಿ ನಾವು ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಈಚಿಂಗ್ ಆಗೋದಿರ್ಲಿ, ಕೈ ಕಾಲೆಲ್ಲ ಹೊಡೆಯೋದಿರ್ಬೋದು, ಹಾಗೇನೆ ಮುಖ ಎಲ್ಲ ಹೊಡೆಯೋದಿರ್ಬೋದು, ಈ ಒಂದು ಪ್ರಾಬ್ಲಮ್ ಇಂದ ನಾವು ಸ್ಕಿನ್ ಈ ರೀತಿಯಿಂದ ಹೊರ ಬರ್ಬೋದು. ಹಾಗೇನೆ ನೆಕ್ಸ್ಟ್ ಟಿಪ್ ಬಂದು ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಆದಷ್ಟು ಬಿಸಿ ನೀರು ಕಡಿಮೆ ಮಾಡಿ, ಅಂದ್ರೆ ಮೀಡಿಯಂ ಇರುವಂತಹ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ಸ್ಕಿನ್ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ. ಆದಷ್ಟು ಬೆಚ್ಚಗೆ ಇರುವಂತಹ ನೀರಿಂದ ನಾವು ಸ್ನಾನ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತಿ ಹೆಚ್ಚು ಬಿಸಿನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಒಂದು ಎಣ್ಣೆ ಅಂಶ ಏನಿದೆ ಅದೆಲ್ಲ ಹೊರಟೋಗುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ, ಮತ್ತು ಕೈ ಕಾಲು ಮುಖ ಎಲ್ಲ ಒಡ್ಕೊಳ್ಳೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಅದರಿಂದ ಅತಿ ಹೆಚ್ಚು ಬಿಸಿ ನೀರನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನೆಕ್ಸ್ಟ್ ಟಿಪ್ ಬಂದು ಜಾಸ್ತಿ ಸ್ಕ್ರಬ್ ಮಾಡೋದು, ಅಂದ್ರೆ ಜಾಸ್ತಿ ಸೋಪು ಎಲ್ಲ ಹಾಕೊಂಡು ಜಾಸ್ತಿ ಸ್ಕಿನ್ ಅನ್ನ ಸ್ಕ್ರಬ್ ಮಾಡೋದು. ಸೊ ಈ ರೀತಿ ನಾವು ಸ್ಕಿನ್ ಸ್ಕ್ರಬ್ ಮಾಡೋದ್ರಿಂದ ಕೂಡ ಆಯಿಲ್ ಅಂಶ ಏನಿರುತ್ತೆ ನಮ್ಮ ಚರ್ಮದಲ್ಲಿ ಅದು ಕೂಡ ಹೊರಟೋಗುತ್ತೆ. ಆದಷ್ಟು ಬ್ರಷ್ ಇಂದ ಉಜ್ಜಿ ತೊಳೆಯೋದನ್ನ ಅವಾಯ್ಡ್ ಮಾಡಿ ಸ್ಮೂತ್ ಆಗಿರುವಂತಹ ಮೈಲ್ಡ್ ಆಗಿರುವಂತಹ ಸೋಪ್ಗಳನ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ ಅನ್ನು ನಾವು ಕೇರ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನೆಕ್ಸ್ಟ್ ಟಿಪ್ ಬಂದು ಮೈಲ್ಡ್ ಆಗಿರುವಂತಹ ಸೋಪ್ಗಳನ್ನ ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಅನ್ನ ಕೂಡ ನಾವು ಕಾಪಾಡ್ಕೋಬಹುದು. ನೆಕ್ಸ್ಟ್ ಟಿಪ್ ಬಂದು ನಾವು ಆಯಿಲ್ ನ ಹಚ್ಕೊಳ್ಳುವಂತದ್ದು. ಸೊ ಆದಷ್ಟು ನೈಟ್ ಮಲ್ಗೋಗೋ ಅಥವಾ ಬೆಳಿಗ್ಗೆ ಆದ್ರೂ ಪರವಾಗಿಲ್ಲ, ಸ್ನಾನಕ್ಕಿಂತ ಮುಂಚೆ ಎಣ್ಣೆನ ಹಚ್ಬಿಟ್ಟು ಸ್ನಾನ ಮಾಡಿ. ಅದರಿಂದ ಕೂಡ ನಮ್ಮ ಡ್ರೈನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ನಮಗೆ ದೇಹಕ್ಕೆ ಬೇಕಾಗೋದಂತಹ ಆಯಿಲ್ ಅಂಶ ಸಿಕ್ಕಿ ನಮ್ಮ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ. ಇದಿಷ್ಟು ವಿಂಟರ್ ಸೀಸನ್ ಅಲ್ಲಿ ಫಾಲೋ ಮಾಡಬೇಕಾಗಿದ್ದಂತಹ ಒಂದಷ್ಟು ಟಿಪ್ಸ್ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ನನ್ನ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೀತಿ ಸ್ಕಿನ್ ಡ್ರೈನೆಸ್ಗೆ ಒಂದಷ್ಟು ರೆಮಿಡೀಸ್ ಕೂಡ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.